ಹಾಕಿ ಇದ್ರಲ್ಲಿ ಹಾಕಿ. ನೀವೇ ಹಾಕ್ಬಿಡ್ತೀರೋ ಫುಲ್ ಗಿಡ? ಹೆಂಗೆ ಹಾಕೋ ತೋಷಿ? ಎಷ್ಟು ಸರ್ ಸಂಬಳ ನಿಮಗೆ? ಒಂದಿನ ಕೂಲಿ ಎಷ್ಟು ಮನೆ? 1 ಲಕ್ಷ. ಮಾಡು, ಅಲ್ಲಿ ಸ್ವಾಮಿ ಅಲ್ಲಿ ಐತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಗೈಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಸಖತ್ತಾಗೇ ಇದ್ದೀನಿ. ಸೊ ಏನಪ್ಪ ವಿಷಯ ಅಂತಂದರೆ, ಸೊ ಗ್ರೀನ್ ಹೌಸಲ್ಲಿ ಮತ್ತೆ ಕ್ಯಾಪ್ಸಿಕಮ್ ಪ್ಲ್ಯಾಂಟ್ಸ್ನ ಹಾಕೋಣ ಅಂತ ಅಂದ್ಕೊಂಡು ಹಾಕ್ತಾಯಿದ್ದೀವಿ. ಸೊ ಅದೇ ತುಂಬ ದಿವಸ ಆಗಿತ್ತು ನಾವು ಕ್ಯಾಪ್ಸಿಕಮ್ನ ಹಾಕಿ, ಯಾಕೆಂದರೆ ಅದೇ ಅವಾಗ ರೈಟ್ ಕೂಡ ಬಿದ್ದೋಗಿತ್ತು. ಅದಾದಮೇಲೆ ಬೆಳೆನೂ ಚೇಂಜ್ ಮಾಡಬೇಕಾಗಿತ್ತು. ಹಾಗಾಗಿ ಅದೇ ನೋಡಿದ್ರಲ್ಲ, ಲಾಸ್ಟು ಮಿನಿ ಕುಕುಂಬರ್ನ ಹಾಕಿದ್ದು. ಸೊ ಅದಾದಮೇಲೆ ಕ್ಯಾಪ್ಸಿಕಮ್ ಮತ್ತೆ ಹಾಕೋಣ ಅಂತ ಅಂದ್ಬಿಟ್ಟು ತುಂಬ ದಿವಸ ಆಗಿತ್ತಲ್ಲ. ಸೊ ಕಲರ್ ಕ್ಯಾಪ್ಸಿಕಮ್ ಎಲ್ಲೋ ಮತ್ತು ರೆಡ್ ಬರುತ್ತೆ ಇದು. ಸೊ ಮತ್ತೆ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀವಿ. ಸೊ ಇದರಲ್ಲಿ ಏನಂತಂದರೆ, ಮುಂದಿನ ದಿನಗಳಲ್ಲಿ ಇದರಲ್ಲಿ ನಾವು ಯಾವ ರೀತಿ ವರ್ಕ್ನ ಮಾಡ್ತೀವಿ ಮತ್ತು ಇದನ್ನು ಯಾವ ರೀತಿ ಕೇರ್ ಮಾಡ್ತೀವಿ ಗಿಡನ, ಅದನ್ನೆಲ್ಲ ಇದರಲ್ಲಿ ವೀಡಿಯೋನ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಹಾಕ್ತಾಯಿದ್ದೀವಿ ಗಿಡನ, ಪ್ಲ್ಯಾಂಟ್ಸು. ಸೊ ಅದಕ್ಕಿಂತ ಮುಂಚೆ ಪ್ರಿಪ್ರೇಷನ್ ಯಾವ ರೀತಿ ಇರುತ್ತೆ, ಏನೇನು ಮಾಡ್ತೀವಿ, ಸೊ ಪ್ಲ್ಯಾಂಟ್ಸ್ನ ರೆಡಿ ಹಾಕಬೇಕಂತ ಅಂದರೆ ಅದಕ್ಕಿಂತ ಮುಂಚೆ ಏನೇನು ಪ್ರಿಪ್ರೇಷನ್ನ ತಗೊಂಡು ಮಾಡ್ತೀವಿ ಅನ್ನೋದನ್ನೆಲ್ಲ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಅದೇ ಬನ್ನಿ, ಯಾವ್ಯಾವ ರೀತಿ ಬೆಡ್ನ ಮಾಡ್ತೀವಿ ಮತ್ತು ನಾವು ಏನು ಪೈಪ್ಲೈನು ಅವೆಲ್ಲ ಸೊ ರೆಡಿ ಮಾಡ್ಕೊಬೇಕು. ರೆಡಿ ಮಾಡಿಕೊಂಡು ಯಾವ ರೀತಿ ನಾವು ಇಲ್ಲಿ ವರ್ಕ್ ಮಾಡ್ತೀವಿ ಅದನ್ನೆಲ್ಲ ತೋರಿಸ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಲೆಟ್ಸ್ ಗೋ ಗೈಸ್. ಸೊ ಫಸ್ಟು ರೋಟ್ರು ಹೊಡಿಬೇಕು, ಯಾಕೆಂದರೆ ಸತ್ತೆ ಅದು ಇದು ಇರುತ್ತಲ್ಲ, ಅಂದರೆ ನಾವು ಲಾಸ್ಟ್ ಟೈಮ್ ಗಿಡ ಕಿತ್ತಾಕಿರೋದು ಇರುತ್ತಲ್ಲ, ಸೊ ಅವೆಲ್ಲ ಚೆನ್ನಾಗಿ ಕಟ್ಟಾಗಿ ಅಲ್ಲೇ ಗೊಬ್ಬರ ಆಗುತ್ತೆ. ಸೊ ಅದಾದಮೇಲೆ 5 ನೇಗ್ಲು ಹೊಡಿಬೇಕು. ರೋಟ್ರು ನಮ್ಮ ಹತ್ರ ಇರಲಿಲ್ಲ, ಸೊ ಹಾಗಾಗಿ ಬೇರೆಯವ್ರದ್ದು ಕರೆಸಿದ್ದು. ಅದಾದಮೇಲೆ 5 ನೇಗ್ಲು ನಮ್ಮದೇ ಮಿನಿ ಟ್ರಾಕ್ಟ್ರ್ ಇತ್ತಲ್ಲ, ಸೊ ಅದರಲ್ಲೇ ನಾನು ಚೆನ್ನಾಗಿ ಉಳುಮೆನ ಮಾಡಿಕೊಂಡೆ 5 ನೇಗ್ಲಿಂದ. ಸೊ ಅದಾದಮೇಲೆ ಮತ್ತೆ ರೋಟ್ರಿನ ಕರೆಸ್ಬಿಟ್ಟು ಫುಲ್ಲು ಸಮ ಮಾಡಿಸ್ತೀವಿ. ರೋಟ್ರಿ ಸಮ ಎಲ್ಲ ಆದಮೇಲೆ ಮಣ್ಣು ಅದು ದಾರ ಕಟ್ಕೋತೀವಿ. ಈ ಥರ ಎಲ್ಲೆಲ್ಲಿ ಬೆಡ್ ಬೇಕು ಅಂತ ದಾರ ಕಟ್ಕೊಂಡು ಅದಾದಮೇಲೆ ಬೆಡ್ನ ಮಾಡ್ಕೋತೀವಿ ನಾವೇ. ಸೊ ಡೈಲಿ ನಾವೇ ಮಾಡ್ಕೋತೀವಿ. ಈ ಥರ ದಾರ ಕಟ್ಕೊಂಡು ಆ ಕಡೆಯಿಂದ ಈ ಕಡೆಯಿಂದ 2 ಕಡೆಯಿಂದ ಮಣ್ಣು ಹಾಕಿದ್ರೆ ಸೊ ಅದು ಬೆಡ್ ರೆಡಿ ಆಗುತ್ತೆ. ಸೊ ಬೆಡ್ ರೆಡಿ ಮಾಡಿಕೊಂಡು ಅದಾದಮೇಲೆ ಗೊಬ್ಬರ ಹಾಕ್ತೀವಿ. ಗೊಬ್ಬರ ಹಾಕಿ ಅದಾದಮೇಲೆ ಅದ್ರ ಮೇಲೆ ಪೈಪ್ಲೈನ್ ಹೇಳ್ಕೋಬೇಕು. ನೋಡಿ, ಈ ಥರ ಗೊಬ್ಬರ ಹಾಕ್ಕೋತೀವಿ. ಸೊ ಆ ಕಡೆ ಏನು ಮಾಡಿದ್ವಿ ಅಂದರೆ, ನಮಗೆ ಗೊತ್ತಾಗಲಿಲ್ಲ, ಫಸ್ಟೇ ಇದು ಗೊಬ್ಬರ ಹಾಕ್ಕೋಬೇಕಾಗಿತ್ತು. ಹಾಕಿ ಇದ್ರಲ್ಲಿ ಹಾಕಿ. ಹಾಂ, ಮತ್ತೆ ನೀನು ಹಾಕ್ತೀಯಾ? ಹಾಕು. ಗಾಡಿ ಈ ಕಡೆ ಎತ್ತಿಕೋ, ಇದಾಕಿ ಸುರಿತೀವಿ. ಈ ಕಡೆ ಹಾಕ್ಬೇಕು, ಆ ಕಡೆ ಎತ್ತಿಕ್ತೀಯಾ? ಎತ್ತಿ ಫುಲ್ಲು. ನಾನು ಇಲ್ಲಿ ಹಿಡ್ಕೋತೀನಿ. ಮುಗೀತಾ? ಸೊ ಬೆಡ್ಡೆಲ್ಲ ಆದಮೇಲೆ ಡ್ರಿಪ್ ಪೈಪ್ನ ಈ ಥರ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಈ ಥರ ನೋಡಿಕೊಂಡು ಯಾವ್ಯಾವುದು ಸೈಜ್ ಅಂತ ಅಂದ್ಬಿಟ್ಟು ಸೊ ಕನೆಕ್ಟ್ ಮಾಡ್ಕೋಬೇಕು. ನೋಡಿ, ಇವತ್ತು ಧ್ರುವಂಗೆ ರಜಾ ಇತ್ತಲ್ಲ, ಸಂಡೇ. ಸೊ ಹಾಗಾಗಿ ಅವ್ನು ಹೆಲ್ಪ್ ಮಾಡ್ತಾ ಸ್ವಲ್ಪ ಈ ರೀತಿ ಹಾಕ್ಕೊತೀವಿ. ಈ ರೀತಿ ಹಾಕ್ಕೊಂಡು ಫುಲ್ ಹಿಂಗೆ ಸ್ಟ್ರೈಟ್ ಮಾಡ್ಕೊತೀವಿ. ಹಿಂಗೆ ಇದ್ರ ಮೇಲೆ ಬರೋಂಗೆ ಗ್ಯಾಪ್ ನೋಡಿಕೊಂಡು ನನಗೆ ಬೀಳಿಸ್ತಾವನಿ ಒಂದು ಇರೋ ಫೋನ್ ಇಟ್ಕೊಳ್ಳೋದ್ರಿಂದ ಹಿಂಗಾಯ್ತೈತಿ ಕತೆ. ನೋಡಿ, ಹಿಂಗೆ ಹೇಳ್ಕೊಂಡು ನೀಟಾಗಿ ಹಿಂಗೆ ಇದು ಕನೆಕ್ಟ್ ಮಾಡ್ತೀನಿ. ಇದು ಕನೆಕ್ಟ್ ಮಾಡಿ ಸೊ ಯಾವ ರೀತಿ ಇದೆ, ಏನಾದರೂ ಲೀಕೇಜ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡ್ಕೊಬೇಕು. ಸೊ ಗಿಡ ಹಾಕೋಕ್ಕಿಂತ ಮುಂಚೆ ಸೊ ಚೆಕ್ ಮಾಡ್ಕೊಂಡು ಆಮೇಲೆ ನೀರು ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಏನು ಅಂತ. ಸೊ ನೋಡಿ, ಈ ರೀತಿ ಬಂದಿದೆ ಬೆಡ್ಡು. ಸೊ ಯಾವ ರೀತಿ ಬಂದಿದೆ ಬೆಡ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವೇ ಮಾಡಿರೋದು ಬೆಡ್ಗಳೆಲ್ಲ. ಸೊ ನೋಡಿ, ಚಿಂಟುನೂ ಇದ್ದಾನೆ ಇವತ್ತು, ಅವನು ಹೆಲ್ಪ್ ಮಾಡ್ತಾವನೆ. ಸೊ ಇವಾಗ ಗಿಡ ಡೆಲಿವರಿ ಕೊಡೋಕ್ಕೆ ಬಂದಿದ್ದಾರೆ. ಸೊ ಇವಾಗೆಲ್ಲ ಇಳಿಸ್ಕೊತಾ ಇದ್ದೀವಿ. ನೋಡಿ ಯಾವ ರೀತಿ ಅವರು ಪ್ಲ್ಯಾನ್ನ ಮಾಡಿಕೊಂಡು ಟ್ರೇ ಥರ ಅವರೇ ಅಲ್ಲೇ ರೆಡಿ ಮಾಡಿಕೊಂಡು ಯಾವ ರೀತಿ ಸೆಟಪ್ನ ಮಾಡ್ಕೊಂಡು ಡೆಲಿವರಿ ಕೊಡ್ತಿದ್ದಾರೆ ನೋಡಿ. ಇವಾಗ ಇರೋ ನಿಮಿಷ.
ಹೋಗಿ ಕೆಲಸ ಮಾಡು ನೀನು ಅಪ್ಪ ಜೊತೆ. ಒಮ್ಮೆ ಏನು ಮಾಡ್ತಿದ್ದೀರಾ? ಒಮ್ಮೆ ಏನು ಬಂದಿರೋದಿದ್ದು ಹೇಳು. ಏನದು? ಯಾವ ಕಲರು? ಅಲ್ಲ, ರೆಡ್ಡು ಎಲ್ಲೋ. ನಿಂಗೆ ತೆಗಿಯಕ್ಕೆ ಬತ್ತಿಲ್ವಾ? ಹೋಗಿ ತಿನ್ಕೊಂಡು ಮಲ್ಕೋ ಹೋಗು. ಆ ಕಡೆ ಇಟ್ಕೊಂಡು ತೆಗಿಯಕ್ಕಾಗಲ್ಲ. ಸಸಿ ಎಲ್ಲಾನೇ ಡ್ಯಾಮೇಜ್ ಆಗಿರೋದು ನೋಡಿದ್ದೀರಾ? ಅಷ್ಟೇ ಹೆಚ್ಚು ನೀಟಾಗಿ ಬಂದೈತೆ. ಎಷ್ಟು ದಿನ ಇದು ಗಿಡ? ಎಷ್ಟು ದಿನ ಆಗೈತೆ ಗೊತ್ತಿಲ್ಲ, ಬುಕ್ ತೆಗೆದ್ರೆ ಗೊತ್ತಾಗಲ್ಲ. ಜಾಸ್ತಿ ಬೆಳೆದಿಲ್ಲ ಆಯ್ತು. ಮರ್ಕೊಳ್ರಿ ಒಂದು ಮಾಡ್ಕೊಂಡ್ರೆ ಎಷ್ಟು ಆಗುತ್ತೆ? ಅವರು ಒಂದ್ಸಲ ನಾವೇ ಮಾಡ್ಕೊತೀವಿ ಅಂತಾರೆ. ಮಾಡೋಣ ಅಂತಾರೆ. ಅದಕ್ಕೆ ಬೆಳಿಗ್ಗೆ ಕೇಳ್ಕೊಂಡ್ಬಂದು ಎಲ್ಲ ಉಳಿಸಿ ರೆಡಿ ಮಾಡಿರ್ತವ್ರೆ. ಒಂದ್ಸಲ ಬೆಡ್ ಮಾಡ್ಕೋಬೇಕಷ್ಟೇ. ಹೇಳ್ತೀನಿ ಅಂತಾರೆ ಬಾಡಿಗೆಗೆ. ಹೆಂಗೆ ಬಾಡಿಗೆ? ತಿಂಗಳ ಲೆಕ್ಕನ ವರ್ಷದ ಲೆಕ್ಕನ? ತಿಂಗಳಿಗೆ 20,000 ಕೊಡ್ತಾರೆ. ಪರವಾಗಿಲ್ಲ, ಪರವಾಗಿಲ್ಲ. ಕೊಡ್ಬೋದಾ? ಕೊಡ್ಬೋದು. ನಮ್ಮ ಕಡೆಗೆ ನಾನು ಬಂದರೆ ನಿಮ್ಗೆ 40-50 ಕಡಿಮೆ 25. ಏನು ಅರ್ಧ ಎಕರೆಗೆ? ಬರೀ ಅವೇ ಇರ್ತಾವಲ್ಲ ಡಿಮ್ಯಾಂಡ್. ಅರ್ಧ ಎಕರೆಗೆ ಇಷ್ಟೈತೆ ಬ್ಯಾತ್ತಲ್ಲಿ 40,000 ಬಾಡಿಗೆ. ಅರುಣ್ ಅಂತ ಮಾಡ್ತಾರೆ, ತಗೊಂಡೋಗಿ ಇಳಿಸ್ತೀನಿ. 40,000 ಬಾಡಿಗೆ ನಮ್ಮ ಕಡೆ. ಎಷ್ಟಕ್ಕ? ಇಷ್ಟು ಅರ್ಧ ಎಕರೆ 20 ಗುಂಟೆ. 40,000. ಎಷ್ಟು ಪ್ರೈಸ್ ಟೋಟಲ್? ಟೋಟಲಿ 38-39. ನೋಡಿ ಫ್ರೆಂಡ್ಸ್, ಹಾಕ್ಬಿಟ್ಟು ಈಗ ಎತ್ಬಿಟ್ಟು ಹೋಗಿ ಊಟ ಮಾಡ್ತಾನೆ. ಅರ್ಧ ಮಾಡಿಬಿಟ್ಟು ಬಂದವನೇ. ಸೊ ಗಾಯ್ಸ್, ಇವಾಗ ಒಳಗಡೆ ಹೋಗಿ ಫುಲ್ಲು ಬೆಡ್ ಎಲ್ಲ ಚೆನ್ನಾಗಿ ನೀರು ಮಾಡಿದ್ದೀವಿ. ಸೊ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ತೇವ ಇದೆ ಅಂತ ಅಂದ್ಬಿಟ್ಟು. ಸೊ ಗಿಡ ಹಾಕೋಕ್ಕೆ ಓಲ್ ಹೊಡಿಬೇಕಲ್ಲ, ಓಲ್ ಹೊಡೆದ್ಬಿಟ್ಟು ಅದಾದಮೇಲೆ ಗಿಡನ ಹಾಕ್ತೀವಿ. ಸೊ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಇವಾಗ. ನೋಡಿ ಈ ರೀತಿ ಫುಲ್ಲು ಬೆಡ್ ಚೆನ್ನಾಗಿ ನೆಂದಿದೆ, ಫುಲ್ಲು ತೇವ ಇದೆ. ಅಂದರೆ ಜಾಸ್ತಿನೂ ಫುಲ್ ನೆನೆಸ್ಬಾರ್ದು. ಗಿಡಗಳು ನೋಡಿ ಯಾವ ರೀತಿ ಫ್ರೆಶ್ ಆಗಿದೆ, ಚೆನ್ನಾಗಿದೆ, ಏನು ರೋಗ ಏನು ಬಂದಿಲ್ಲ. ಸೊ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅವರು. ಸೊ ಅದಾದಮೇಲೆ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಬೆಡ್ಡು ನೋಡಿ ಈ ಥರ ಹೋಲ್ಸ್ನ ಹೊಡ್ಕೋಬೇಕು.
ಅಂದರೆ ಝೆಡ್ ಟೈಪಲ್ಲಿ ಹೊಡ್ಕೋಬೇಕು, ಈ ಕಡೆ 2 ಆ ಕಡೆ 1 ಆ ಥರ. ಸೊ ಇವಾಗ ಹೋಲ್ನ ಹೊಡ್ಕೊಂಡು ಆಮೇಲೆ ಗಿಡನ ಹಾಕೋದದು. ಸೊ ನೋಡಿ ಇದೇ ನಮ್ಮ ಒಂದು ಆಯುಧ ಹೋಲ್ ಹೊಡಿಯೋದಕ್ಕೆ. ಇದರಲ್ಲಿ ನೀಟಾಗಿ ಗಿಡ ಯಾವ ಶೇಪ್ ಐತೆ ಗೈಸ್, ಸೊ ಅದೇ ಶೇಪ್ಗೆ ಬರುತ್ತೆ ಅದು. ರೂಟ್ ಐತಲ್ಲ ಅದು ಕರೆಕ್ಟಾಗಿ ಅದ್ರ ಒಳಗಡೆ ಕೂತ್ಕೊಳ್ತದೆ. ನೋಡಿ ಇಲ್ಲಿ ಡ್ರಿಪ್ ಪೈಪ್ ಇದೆಯಲ್ಲ, ಸೊ ಡ್ರಿಪ್ ಪೈಪ್ ಪಕ್ಕನೇ ಹಿಂಗೆ ಪ್ರೆಸ್ ಮಾಡಿದ್ರೆ ಅಲ್ಲಿ ಹೋಲ್ ಆಗುತ್ತೆ. ಅದು ಕರೆಕ್ಟಾಗಿ ಗಿಡ ಹೋಗೋದ್ರ ಒಳಗಡೆ ಕೂತ್ಕೊಳ್ಳುತ್ತೆ. ಅದ್ರ ಮೇಲೆ ಮಣ್ಣೇನು ಜಾಸ್ತಿ ಹಾಕೋಂಗಿಲ್ಲ, ಒಂಚೂರು ಹಾಕ್ಬಿಟ್ಟು ಪ್ರೆಸ್ ಮಾಡೋದಷ್ಟೇ. ಸೊ ನೋಡಿ ಈ ರೀತಿ ಹೋಲ್ ಮಾಡ್ಕೊತೀವಿ. ಸೊ ನೋಡಿ ಝೆಡ್ ಟೈಪ್ ಬರುತ್ತದು, ಜಿಗ್ಜ್ಯಾಗ್ ಅಂತ ಹೇಳ್ತಾರೆ. ಸೊ ಈ ರೀತಿ ಹೋಲ್ನ ಹೊಡ್ಕೊಂಡು ಫುಲ್ಲು ಒಬ್ಬರು ಹೋಲ್ನ ಹೊಡ್ಕೊಂಡು ಹೋಗ್ತಾ ಇರೋದು. ಸೊ ಹಿಂದೆಯಿಂದ ಇನ್ನೊಬ್ಬರು ಟ್ರೇ ಇಟ್ಕೊಂಡು ಗಿಡನ ಹಾಕೋದು, ಅದಾದಮೇಲೆ ಇನ್ನೊಬ್ಬರು ಮಣ್ಣು ಮುಚ್ಕೊಂಡು ಬರ್ತಾರೆ. ಸೊ ಈ ರೀತಿ ಪ್ರೊಸೆಸ್ ನಡೆಯುತ್ತೆ ಈಗ. ಸೊ ನೋಡಿ ಅಲ್ಲಿ ಎಲ್ಲಿ ಗಿಡ ಹಾಕ್ತೀವಲ್ಲ ಅಷ್ಟು ಮಾತ್ರ ನೆಂದರೆ ಸಾಕು ಸ್ವಲ್ಪ, ಯಾಕೆಂದರೆ ಇನ್ನೂ ಚಿಕ್ಕ ಗಿಡ ಅಲ್ವಾ, ಜಾಸ್ತಿ ನೀರು ಬಿಟ್ರೂ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಸೊ ದೊಡ್ಡದಾಗ್ತಾ ನಾವು ಗೊಬ್ಬರ ಎಲ್ಲ ಹಾಕಿ ನೀರೆಲ್ಲ ಬಿಟ್ಟಾಗ ಅವಾಗ ಜಾಸ್ತಿ ನೀರಾಗುತ್ತಲ್ಲ, ಅವಾಗೇನು ತೊಂದರೆ ಆಗೋಲ್ಲ. ಸೊ ಅವಾಗ ಪೈಪ್ನ ಸ್ವಲ್ಪ ಜರುಗಿಸ್ಬಿಡ್ತೀವಿ. ಭೂಮಿ ಏನು ಮಾಡ್ತಿರೋದು? ಹಾಂ ಏನು ಹೇಳಲ್ವಾ? ಯಾಕೆ? ಎಷ್ಟಿಕ್ಕಿದ್ದು ಲಾಸ್ಟ್ ಟೈಮ್? 5 ಬಿಡುವಾಗಲಿ. ಇಲ್ಲಿ ನೋಡು ಕಲ್ಲೆತ್ಕೊಬತ್ತವನು ಇನ್ನ. ಬೇಡ ಅಲ್ಲಿಡು, ನಾನೇ ಕೊಟ್ಟಿದ್ದು. ಏಯ್ ಧೂಳು जान पूजा किए शिकार आके ಗೈಸ್ ಏನೋ ಅದು ಗೈಸ್ ಅಂತಿದ್ಯಾ? ಏಯ್ ಏನು ಯಾರಿಗೆ ಅಂದಿದ್ದು ಗೈಸ್ ಅಂತ? ಹಾಂ ನಡಿ ಆ ಕಡೆ. ಪೂಜೆ ಮಾಡಿ ಹೋಗು ಸ್ವಾಮಿ ಮಾಡು, ನೀನು ದೇವ್ರಿಗೆ ಮಾಡೋಗು ಹೋಗು. ಮಾಡು, ಅಲ್ಲಿ ಸ್ವಾಮಿ ಎಲ್ಲಿ ಐತೆ? ಸಾಂದುರ್ಗ ಜಲಗಿರಮ್ಮ, ಶನೇಶ್ವರ, ಅಣ್ಣ ತಮ್ಮ ಇಬ್ರು ಕೈಲೂ ಮಾಡಿಸ್ಬೇಕಿತ್ತು. ಬಾಯಲ್ಲಿ ಅಣ್ಣನ ಜೊತೆ ಇದು ಕರ್ಪೂರ ಹಚ್ಚು ಬಾಯಲ್ಲಿ. ಬೇಗ ಬೇಡ ಬಿಡು, ಅವನು ಮಾಡ ನೀನು ಒಬ್ಬನೇ ಮಾಡ, ಅವನು ಬೇಡ. ಬತ್ತವನಿರು ಬತ್ತವನು.
ಬೇಡ ಬೇಡ ಅವ್ನು ಬೇಡ, ಬೇಗ ಮಾಡಿಬಿಡು. ಪೂಜೆ ಮಾಡೋ ಅವ್ನು ಬೇಡ ಅವನು ಬೇಡ. ಪೂಜೆ ಮಾಡಿ ಬಗ್ಗೆ ಬಾ ಇಲ್ಲಿ ಈ ಕಡೆ ಬಾ, ಅಣ್ಣನ ಜೊತೆ ಮಾಡು. ಇಟ್ಕೊಳ, ಇಬ್ರು ಕೈ ಇಟ್ಕೊಳ್ರ. ಇಲ್ಲಿ ಅಣ್ಣನ ಕೈ ಇಟ್ಕೊಮ್ಮ. ಮಾಡ್ತಾರೆ ಕನ್ನಿಸಿ ಆನಿದೆ ಎಲ್ಲೇ ಮಾಡಿದ್ವಿ ಸರಿಯಾಗೋದು. ಇವಾಗ ಇದು ನಾನು ಅದು ಏನೋ ಶಾಖ ತಗೋತಾ ಇದೀಯಾ ಗೈಸ್? ನೋಡಿ ಗೈಸ್, ಭುವಿಕು ಏನು ಭುವಿ ಇದು ಮಾಡ್ದವನೆ ಎಕ್ಸಸೈಸು. ಮಾಡು ಭುವಿಕ್, ಮಾಡು ಎಕ್ಸಸೈಸು. ಭುವಿಕ್ ಇವಾಗ ನೋಡು ಅಲ್ಲಿಂದ ಜಂಪ್ ಮಾಡಿಬಿಟ್ಟು, ಭುವಿಕ್ ಅಲ್ಲಿಂದ ಜಂಪ್ ಮಾಡಿ ಬಿದ್ದೋಗ್ಬಿಡ್ತಾನೆ. ಕೆಳಗಿಂದ ಪ್ರೆಸ್ ಮಾಡಿ. ನೀಟಾಗಿ ತೆಗಿಬೇಕು, ಬೇರೆ ಅಷ್ಟು ಬಿಟ್ಟಿಲ್ಲ ಅದು. ಹಂಗೆ ಹಾಕಿದ್ರೆ ಇದಾಗಲ್ಲ ಅದು. ಇದು ಇನ್ನೊಂಚೂರು ದೊಡ್ಡದಾಗಬೇಕಿತ್ತು. ದೊಡ್ಡದಲ್ಲ ಅರ್ಧ ಅಲ್ಲ, ಫುಲ್ ಬರಬೇಕು. ಬೇರೆ ಬಿಡ್ಲಿಲ್ಲ ಅಂದ್ರೆ ಅದು ಬೇರೆ ಮುಚ್ಚು ಮಣ್ಣು. ಗೊತ್ತೈತೇನೆ ಫುಲ್ ಅಷ್ಟು ಮುಚ್ಚಬೇಡ. ಭುವಿ ಗಿಡ ಕಿತ್ತೋಗುತ್ತೆ ಮಗನೇ, ತೆಗಿಯಕ್ ಆಗ್ತಾರ ನಮ್ಗೆ ತೆಗಿಯಕ್ ಸಿಕ್ಕದ ನಿಂತರ. ಹೆಂಗೆ ಸ್ಪೈಡರ್ ಮ್ಯಾನ್, ಬೇಗ ಮಾಡು. ಈ ಕಡೆ ಬಾ. ಅದಕ್ಕೆ ಮುಚ್ಚು, ಕೀಡ ಹೊಂಟೋಯ್ತು. ಇದಾಗ್ತಿದ್ವು ಅಲ್ವಾ, ಅದು ಯಾವ್ದೋ ಕಾಸ್ಟ್ಲಿ ಇದು ಬರುತ್ತಲ್ಲ. ನಾರ್ಮಲ್ ವಿಡಿಯೋ ಮಾಡ್ಕೊಡು ನಂದು. ಯಾರ್ದು ಏನು? ಮಾಮೂಲಿ ಪ್ಲೇಟೇ ಕಟ್ಟಾಯ್ತಾ? ಸ್ವಲ್ಪ ಐತೆ ನೋಡು, ಡ್ರೈ ಇರೋದು. ಅದೇ ಆ ಥರ ಬರಬೇಕು. ಈಗ ಗುಂಡಿ ತೆಗೆದು ಬಿಡ್ರಿ, ಸಂಜೆ ಬೇಗ ಬೇಗ. ಫುಲ್ ತೆಗೆದ್ರೆ ಡ್ರೈ ಆಯ್ತದ ಗುಂಡಿ. ಒಂದು ಡ್ರೈ ಆದರೆ ಬರ್ಬೋದಲ್ಲ? ಡ್ರೈ ಆದ್ರೇನೆ ಬರೋದು, ತೇವ ಇದ್ರೆ ಬರುತ್ತಾ? ಸ್ವಲ್ಪ ಹೊತ್ತು ಇರೋಣಪ್ಪ, ಇಲ್ಲೊಂದು ಬ್ರಷ್ ಮಾಡ್ಕೊಂಡು ಊಟ ತಿನ್ಕೊಂಡು. ಹಾಯ್ ಮಾಡ್ರಿ, ಏನು ಹಾಕ್ತಿದ್ದೀರ ರೀ? ಬೆಲ್ ಪೆಪ್ಪರ್. ಬಾರ, ಇಲ್ಲಾಂದರೆ ಸ್ವಲ್ಪ ಹೊತ್ತು ಡ್ರೈ ಆಗುತ್ತೆ ಈಗ ಬಿಸಿಲಿಗೆ. ಇದು ಮುಚ್ಚು ಹಾಕಿರೋದು, ಇದೊಂದು ಟ್ರೈ ಹಾಕೋಣ ಆನ್ಲೈನ್. ಭೂಮಿ
ಬಾ ಇಲ್ಲಿ ಕೆಲ್ಸ. ಅಪ್ಪ ಜೊತೆ. ಭೂಮಿ ಹೇಳು ಹಾಯ್ ಗೈಸ್ ಅಂತ. ಭೂಮಿ ಏನು ಮಾಡ್ತಿದ್ದೀರಾ ನೀವು? ಏನು ಕೇಶ? ನಾಟಕ ಮಾಡ್ತಾನೆ. ಕಲ್ಲ ಏನು ಡವ್ ಮಾಡ್ತೀಯ ಭೂಮಿ ನೀನು? ಸೇಮ್ ಅಮ್ಮನ ಥರನೇ. ಹಾಂ ನೀರಿಲ್ಲ. ನೀವೇ ಹಾಕ್ಬಿಡ್ತೀರೋ ಫುಲ್ ಗಿಡ? ಹೆಂಗೆ ಹಾಕೋ ತೋಷಿ? ಎಷ್ಟು ಸರ್ ಸಂಬಳ ನಿಮಗೆ? ಒಂದಿನ ಕೂಲಿ ಎಷ್ಟು ಮನೆ? 1 ಲಕ್ಷ. ಎಷ್ಟು ಮನೆ? ಭೂಮಿ ಎಷ್ಟು ಸಂಬಳ? 1 ಲಕ್ಷ ಕೊಡ್ಬೇಕಾ? ನಿಮ್ಮ ಅಪ್ಪನ ಹತ್ರ ಈಸ್ಕೋ. 1 ವರ್ಷಕ್ಕಾ? ಕತ್ರಾಕ್ ಹಿಂಡಚ್ಚಿ ಬಂಗಾರಿ. ಬಾರೋ ಒಂದು ಗಿಡನಾದ್ರೂ ಹಾಕು. ಬ್ಯಾಗ್ ಹೊತ್ತ ಮೇಲೆ ಭೂಮಿ ಹಾಯ್ ಮಾಡು. ಹಾಯ್ ಗಾಯ್ಸ್, ನೋಡಿ ಕ್ಯಾಪ್ಸಿಕಮ್ ಗಿಡ ಹಾಕ್ತಾ ಇದೀವಿ ನಾವು. ನಾನು ಹಾಕೊಂಡು ಹೋಗ್ತಾ ಇದ್ದೀನಿ, ಇವನು ಮುಚ್ಕೊಂಬತ್ತವನೆ. एक तो ही झड़ा घलाती में और पड़ थो ಅಂಕಲ್ ಬರ್ತಾರೆ. ಟೈಮ್ ಎಷ್ಟು ಇವಾಗ? ಮನೇಲಿ ಜಗಳ ಮಾಡ್ತಾರೆ ನೋಡಿ. ಇಷ್ಟಾದ್ರೂ ಬರಬೇಕು ಗೈಸ್. ನೋಡಿ ರೂಟಿಂಗ್ ಈ ಥರ ಇರಬೇಕು. ರೂಟಿಂಗೇ ಬಿಟ್ಟಿಲ್ಲ. ಗಿಡ ಹಾಕು ಅಂದರೆ ಫುಲ್ ಬೇರ್ ಸಮೇತ ಕಿತ್ತೋಗ್ಬಿಡ್ತೈತೆ. ಆಮೇಲೆ ಪೇಮೆಂಟೇ ಕೊಡಲ್ಲ ನಮಗೆ. ಪೇಮೆಂಟ್ ಕೊಡೋದೇ ಇಲ್ಲ, ಅದು ಬೇರೆ ವಿಷಯ. ಆದರೂ ಏಯ್ ಇಲ್ಲಿ ನೋಡು, ಮಾಡ್ತಾ ಮಾಡ್ತಾ ಕೆಲಸ ಈಗ ಮಣ್ಣಲ್ಲಿ ಆಟಾಡ್ತಾವನೆ. ಹೊಡಿತೀನಿ ಭೂಮಿ, ಎದ್ಬಿಡು. ಬುಯ್ದಾಗ ನೀನು ಹಾಕು. ಅವನಿಗೆ ಕೆಲಸ ಕೊಡಲಿಲ್ಲ ಅಂದರೆ ಇದೇ ಕೆಲಸ ಮಾಡೋದು. ಏ ನಿಧಾನಕ್ಕೆ ಹಿಡ್ಕೊ, ಬಿದ್ದೋಯ್ತದೆ. ಜಾಸ್ತಿ ಅಮ್ಮಕ್ಕೆ ಬೇಡ, ನಿಧಾನಕ್ಕೆ ಹಾಕು. ಹಾಂ ನಿಧಾನ. ಮಣ್ಣಾಕು ಮಣ್ಣು ಮುಚ್ಚು. ಇನ್ನೂ ಬೇಕಾ? ಅಲ್ಲ ಇದೆ ಕೆಟ್ಲು ನೋಡು. ನಿಧಾನಕ್ಕೆ ಹಿಡ್ಕೋಬೇಕು. ಪ್ರೆಸ್ ಮಾಡಿದ್ರೆ ಒಡೆದೋಗುತ್ತೆ. ಸಾಕೋಗಿ ಮನೆಗೆ. ಪ್ರೆಸ್ ಮಾಡಬೇಡ. ಇನ್ನೂ ಬೇಕಾ? ತಗೊಳ್ಳಿ. ಇದು ಡ್ರೈ ಆಗಿತ್ತು ಒಂಚೂರು. ತಗೊಳ್ಳಿ ಬೇಗ ಬೇಗ. ಗುಂಡಿ ಸೊ ಗೈಸ್ ನೋಡಿ ಭುವಿಕ್ ಯಾವ ರೀತಿ ಕೆಲಸ ಮಾಡ್ತಿದ್ದಾನೆ ಅಂತ. ಸೊ ಮೂಡ್ ಚೆನ್ನಾಗಿದ್ರೆ ಕೆಲಸ ಮಾಡ್ತಾನಿಲ್ಲ ಅಂದರೆ ಮಾಡಲ್ಲ. ಏನಪ್ಪ ಅಂದರೆ ಅದು ಟ್ರೇಯಲ್ಲಿ ಸ್ವಲ್ಪ ತೇವ ಆಗಿತ್ತು, ಹಾಗಾಗಿ ಗಿಡ ಬರ್ತಾ ಇರಲಿಲ್ಲ ಬೇಗ ಬೇಗ ಕಿತ್ತಾಕೋಕ್ಕೆ. ಹಾಗಾಗಿ ಸಂಜೆ ಹಾಕೋಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು, ಅಂದರೆ ಸ್ವಲ್ಪ ಡ್ರೈ ಆಗುತ್ತಲ್ಲ ಅವಾಗ ನೀಟಾಗಿ ಬರುತ್ತೆ ಅಂದ್ಬಿಟ್ಟು. ಸೊ ಮನೆಗೆ ಹೋಗಿ ರೆಸ್ಟ್ ಮಾಡಿಕೊಂಡು ಸಂಜೆ ಬಂದು ಹಾಕೋಣ ಅಂತ ಡಿಸೈಡ್ ಮಾಡ್ದು. ಸೊ ಗೈಸ್ ಸಂಜೆ ಆಯಿತು, ವಸಂತಣ್ಣನೂ ಬಂತು. ಸೊ ಎಲ್ಲರೂ ಸೇರ್ಕೊಂಡು ಮಾಡ್ದು. ಅಂದರೆ ವಸಂತಣ್ಣ ಬೆಳಗ್ಗೆನೇ ಬಂದಿತ್ತು, ಅಂದರೆ ಗೊತ್ತಿರಲಿಲ್ಲ, ಸ್ಟಾಪ್ ಮಾಡಿಬಿಟ್ವಲ್ಲ. ಸೊ ಆಮೇಲೆ ಇಲ್ಲೇ ಇದ್ದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಅದಾದಮೇಲೆ ಸಂಜೆ ಸ್ಟಾರ್ಟ್ ಮಾಡ್ದವನು. ಯಾಕೆ ಯೋಗೇಶ್ ಅಣ್ಣ ಬಂದಿಲ್ಲ? ಯೋಗೇಶ್ ಎಲ್ಲ ಐತಲ್ಲ. ಅಲ್ಲ ಮೇಲೆ ಹೋಗ್ಬಿಟ್ಟ. ಕ್ಲೋಸ್ ಫ್ರೆಂಡ್ಸ್ಗೆಲ್ಲ ಹಂಗೆ ಹೇಳ್ತಿದ್ದೀರಾ? ಯೋಗೇಶ್ ಯಾರು ನೋಡ್ಕೊಂಬರ್ಬೇಕು? ಬಂದ್ರು ಯೋಗೇಶ್.
ಇವನೇ ಗೈಸ್ ನಮ್ಮ ಮನೇಲಿ ವೇಸ್ಟ್ ಬಾಡಿ ಅಂದರೆ ವೇಸ್ಟ್ ಬಾಡಿ ಇವನು. ಮುಚ್ಕೊಂಡು ಬಾರೋ ಗೈಸ್, ಗಿಡ ಮುಚ್ಕೊಂಬ ಅಂದಿದ್ದು. ಹೇಯ್, ಇವ್ನ ವಿಡಿಯೋ ಆನ್ ಮಾಡಿದ್ರೆ ಏನು ಮಾಡ್ತಾಡಲ್ಲ ಅಣ್ಣ ಇವನು. ಅನ್ನಲ್ಲ ಅವನು. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಳು, ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ಆಗ್ತಾ ಇರ್ತೀವಿ. ಚಿಕ್ಕಮ್ಮ ಯಾವ ರೀತಿ ಇದು ಮಾಡ್ತೀವಿ ಅಂತ. ಸೊ ಕೊನೆವರೆಗೂ ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಶ್ರೀರಾಮ್. ಲವ್ ಯು ಗಾಯ್ಸ್. Sorry, it's DJ.